ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಇವತ್ತೇನು ತೊಗೊಂಡು ಬಂದಿದ್ದೀನಿ ನೋಡಿ. ಇದು ಶುಂಠಿ ಚಟ್ನಿ, ಸೌಂಟ್ ಚಟ್ನಿ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ಚಾಟ್ಸ್ ಮಾಡೋರು ತುಂಬ ಮಾಡ್ತಾರೆ. ಎಲ್ಲ ಥರದ ಚಾಟ್ಸ್ಗೆ ಯೂಸ್ ಮಾಡೋದಿದ್ದನ್ನೇ. ಆದರೆ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂಗಡಿನಲ್ಲಿ, ಚಾಟ್ ಸೆಂಟ್ರ್ಗಳಲ್ಲಿ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ. ನಾವು ಮನೆಯಲ್ಲಾದರೆ ಚೆನ್ನಾಗಿ ಮಾಡ್ಬೋದು. ಮತ್ತು ಇದನ್ನು ನಾವೆಲ್ಲದಕ್ಕೂ ಯೂಸ್ ಮಾಡ್ಬೋದು. ಚಾಟ್ಸ್ಗೆ, ಭೇಲ್ಪುರಿಗೆ ತುಂಬ ಚಟ್ಪಟ, ತುಂಬ ಚೆನ್ನಾಗಿರೋಂಥ ಚಟ್ನಿ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ ನೋಡೋಣ. ಇವಾಗ ನೋಡಿ, ನಾನು ಒಂದು 1/4 kg ಅಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ಒಂದು 3-4 ತಾಸು ನೆನೆಸಿಟ್ಬಿಟ್ಟು ಅದನ್ನು ನೀರು ಚೆನ್ನಾಗಿ ನಾನು ಕಿವುಚಿಬಿಟ್ಟು ಅದನ್ನು ಸೋಸ್ಕೊಂಡು ಗಟ್ಟಿ ರಸ ತೆಗೆದುಕೊಂಡು ಅದನ್ನು ಕುದಿಯೋಕೆ ಇಡಬೇಕು. ನೋಡಿ, ನಾನು ಆಲ್ರೆಡಿ ತೆಗೆದಿಟ್ಟಿದ್ದೀನಿ. ನೋಡಿ, ಈ ಥರ ರಸ ಬರುತ್ತಲ್ಲ, ಹಂಗಂತ ತುಂಬ ಗಟ್ಟಿ ಅಲ್ಲ, ಕುದಿಯೋಕೆ ಒಂದು ಸ್ವಲ್ಪ ನೀರು ಬೇಕಲ್ಲ, ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೆ ನಾನು ಒಂದು 50-100 ಗ್ರಾಮ್ ಒಳಗಡೆ ಅಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಈಗಲೇ ನೀರು ಇದ್ದಾಗಲೇ ಬೆಲ್ಲ ಹಾಕಬೇಕು, ಆಮೇಲೆ ಕರಗೋದಿಲ್ಲ. ಇವಾಗ ಹಾಕಿದ್ರೆ ಕರಗುತ್ತೆ ಬಿಸಿಗೆ. ಇವಾಗ ಅದಕ್ಕೆ ತಕ್ಕಷ್ಟು ಉಪ್ಪು, ಬೆಲ್ಲ, ಹುಳಿ ಮೂರನ್ನು ಕುದಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಏನು ಮಸಾಲ ಹಾಕೋಣ ನೋಡೋಣ. ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. ನಾವು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ 3 ಸರಿ ಇದೆಯಾ ಅಂತ. ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ. ಒಂದು 25 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಡ್ರೈ ಜಿಂಜರ್ ಇದೆ ನೋಡಿ, ಇದು ಒಣ ಶುಂಠಿ. ಇದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಜಜ್ಜಿಬಿಟ್ಟು ಕಲ್ಲಲ್ಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಶುಂಠಿ ಪುಡಿ ರೆಡಿ ಆಗುತ್ತೆ ನಮಗೆ. ಫಸ್ಟ್ ಒಂಚೂರು ಕಲ್ಲಲ್ಲಿ, ನಮ್ಮದು ಬೆಳ್ಳುಳ್ಳಿ ಜಜ್ಜೋ ಕಲ್ಲಿರುತ್ತಲ್ಲ, ಅದರಲ್ಲಿ ಜಜ್ಕೊಂಡ್ರೆ ಆಯಿತು. ಈ ಥರ ಜಜ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ನುಣ್ಣಗಿರೋ ಪುಡಿ ರೆಡಿ ಆಗುತ್ತೆ. ನಾನಿಲ್ಲೊಂದು ಸ್ವಲ್ಪ ಜೀರಿಗೆನ ಹುರ್ಕೋತಾ ಇದ್ದೀನಿ. ಹುರಿದಿದ್ದು ಜೀರಿಗೆ ಪುಡಿ ಬೇಕು. ಅದಕ್ಕೆ 1 ಚಮಚ ಅಥವಾ 1 ಚಮಚ ಸಾಕು. ಇಷ್ಟಕ್ಕೆ ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಅದನ್ನು ನಾನು ಹುರಿದು ಶುಂಠಿ ಪುಡಿ ಮಾಡಿ ತೆಗೆದ್ಬಿಟ್ಟು ಅದನ್ನು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ತೆಗಿತೀನಿ. ನೋಡಿ, ಕುದೀತಾ ಈ ಥರ ಆಗ್ತಾಯಿದೆ. ಇವಾಗ ನೋಡಿ, ಚಮಚನ ಗಮನಿಸಿ ನಂದು ಯಾವ ಥರ ಇದೆ ಅಂತ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಸ್ವಲ್ಪ ಇಲ್ಲಿ ಒಣಗಿದ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ನಾನು ಡೇಟ್ಸ್ ಹಾಕೋಣ ಅಂದ್ಕೊಂಡಿದ್ದೆ, ಆದರೆ ನಂಗೆ ಟೈಮ್ ಆಗಲಿಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ನಾವು ಖರ್ಜೂರ ಕೂಡ ಹಾಕ್ಬೋದು. ನಾನು ಚೆನ್ನಾಗಿ ಇಲ್ಲೊಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚಟ್ಪಟ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನಾವು ಯಾವುದಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ನಾನು ಜೀರಿಗೆ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋತೀನಿ. ಆಮೇಲೆ ಲಾಸ್ಟಿಗೆ ಎಲ್ಲ ಕುದ್ದು ಇಳಿದಾದಮೇಲೆ ಏನೇನು ಮಸಾಲೆ ಹಾಕೋದು ಅಂತ ನೋಡೋದು. ಮತ್ತು ಇಲ್ಲಿ ಸೋಂಪು ಕೂಡ 1 ಸ್ಪೂನು, ಜೀರಿಗೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸೋಂಪು ಕೂಡ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಪುಡಿ ಮಾಡಿ ಇಟ್ಕೋತೀನಿ. ಜೀರಿಗೆ, ಸೋಂಪು, ಶುಂಠಿ 3 ರೆಡಿ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಏನೇನಂತ ನೋಡೋಣ. ಈ ಥರ ಚೆನ್ನಾಗಿ ಹುರ್ಕೊಂಡು ಘಮ ಬರುತ್ತೆ ನೋಡಿ. ಜೀರಿಗೆ, ನಾನು ಶುಂಠಿ ಪುಡಿ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸೋಂಪನ್ನ ಹುರಿದು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇದನ್ನು ಪುಡಿ ಮಾಡಿ ತೆಗೆದ್ಬಿಟ್ಟು ನೋಡಿ, ಇವಾಗ ಈ ಥರ ಕುದೀತಾ ಇದೆ. ಇಲ್ಲಿ ನಾನು ಒಂಚೂರು ಕಾಲ ನಮಕ್ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋಬೇಕು, ಟೇಸ್ಟ್ ನೋಡಿಕೊಂಡು. ಬಿಳಿ ಉಪ್ಪು ಸ್ವಲ್ಪ ಹಾಕಿದ್ದೆ, ಕಲ್ಲುಪ್ಪನ್ನು. ಈಗ ಸ್ವಲ್ಪ ಕಾಲ ನಮಕ್, ಕಪ್ಪು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಕುದೀತಾ ಇದೆ ಅಂತ, ಸೈಡೆಲ್ಲ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಬರೀ ಬೆಲ್ಲಕ್ಕೆ ಸ್ವಲ್ಪ ಕಸರೆ ಹೊಡೆಯುತ್ತೆ ಅಂದ್ಬಿಟ್ಟು ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅದನ್ನು ಹಾಕಬೇಕು. ನಾನು ತಟ್ಟೆ ಮುಚ್ಚಿಟ್ಟಿದ್ದೆ ನೋಡಿ ಇಲ್ಲಿ ಕುದಿಯೋಕ್ಕೆ. ನೋಡಿ, ಇವಾಗ ನೀರಿನ ಅಂಶ ಎಲ್ಲ ಹೋಗಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಈ ಥರ ಗಟ್ಟಿಯಾಗಬೇಕು. ನೀವು ಚಮಚನಲ್ಲಿ ನೋಡಿದ್ರೆ ನೋಡಿ, ಈ ಥರ ಆವಾಗಲೇ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ. ಗ್ಲೇಸ್ ಹೆಂಗೆ ಬಂದಿದೆ ನೋಡಿ, ಅದರ ಮೇಲೆ ಗ್ಲೇಸ್ ಒಂದು ಶೈನಿಂಗ್ ಬಂದಿದೆ ನೋಡಿ, ಗ್ಲೇಸ್ ಯಾವ ಥರ ಇದೆ ಅಂತ. ಚೆನ್ನಾಗಿ ಒಣ ದ್ರಾಕ್ಷಿ ಕೂಡ ಬೆಂದಿದೆ, ನಿಮಗೆ ಗೊತ್ತಾಗ್ತದೆ ನೋಡಿ. ಇವಾಗ ಚಮಚ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕೋಟಿಂಗ್ ಬರ್ತಾಯಿದೆ. ಈ ಥರ ಚೆನ್ನಾಗಿ ಕುದ್ಬಿಟ್ಟು ಡ್ರಾಪ್ ಆಗಬಾರ್ದು, ಆವಾಗಲೇ ನೀರು ಥರ ಡ್ರಾಪ್ ಆಗ್ತಾಯಿತ್ತು, ಇವಾಗ ಆಗಲ್ಲ ನೋಡಿ. ಎಷ್ಟು ಗಟ್ಟಿಯಾಗಿ ಕುದ್ದು ರೆಡಿಯಾಗಿದೆ. ಈ ಥರ ಕುದ್ಮೇಲೆ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಮತ್ತು ಹುರಿದು ಪುಡಿ ಮಾಡಿಟ್ಟಿರೋವಂಥದ್ದು ಜೀರಿಗೆ, ಸೋಂಪು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಲ್ಲುಪ್ಪು, ಕಾಲ ನಮಕ್ ಹಾಕಿದ್ದೀನಿ. ಈಗ ಶುಂಠಿ ಪುಡಿ ಪೌಡ್ರ್ ಮಾಡ್ಕೊಂಡಿದ್ದ ನೋಡಿ, ಅದನ್ನು 1 ಚಮಚ ಹಾಕ್ಕೋತಾ ಇದ್ದೀನಿ. ಅದನ್ನು ಈಗ ಆಫ್ ಮಾಡಿದ್ದೀನಿ ಗ್ಯಾಸು. ಇವಾಗ ಕುದ್ದಾಗಿದೆ, ಇವಾಗ ಆಫ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವುದಕ್ಕೆ ಬೇಕಾದರೂ ಚಾಟ್ಸ್, ಬೇಲ್ಪುರಿ, ನಾನು ಮನೆಯಲ್ಲಿ ಮಸಾಲೆ ಪುರಿ ಮಾಡಿದ್ದೆ, ಅದಕ್ಕೋಸ್ಕರ ಇದನ್ನು ಮಾಡಿದ್ದೆ. ಇದನ್ನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು.
ಎಡಿಟ್ ಮಾಡಿರಲಿಲ್ಲ. ಲೈವಿಗೆ ಬರ್ತಾಯಿದ್ದೀನಲ್ವ, ಹಿಂಗಾಗಿ ಟೈಮ್ ಸಾಕಾಗ್ತಾಯಿಲ್ಲ ನನಗೆ. ಮಧ್ಯದಲ್ಲಿ ಸ್ವಲ್ಪ ದೇವಸ್ಥಾನ ಅದು ದೇವಸ್ಥಾನ ಲಾಗು ಅದು ಇದು ಅಂದ್ಕೊಂಡು ಟೈಮೇ ಹೊರಟೋಗುತ್ತೆ. ಈಗ ಇದೆಲ್ಲ ರೆಡಿ ಆಯ್ತಲ್ಲ, ಈಗ ನಾನು ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಒಂಚೂರು ಹಾಕಿದ್ದೀನಿ. ಎಷ್ಟು ಚಟ್ಪಟಾಗಿ ರೆಡಿಯಾಗಿದೆ ಅಂದರೆ ಬರೀ ಬಾಯಲ್ಲಿ ಹಾಗೇ ತಿಂತಾ ಇರಬೇಕು ಹಾಗಿದೆ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಇದನ್ನು ನೋಡಿ ಈ ಥರ ಗ್ಲಾಸ್ ಜಾರಿಗೆ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಬಳಸೋವಾಗ ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ಇನ್ನೂ ಬೇಕಾದರೆ ತೆಳ್ಳಗೆ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಪ್ರೆಡ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇದಕ್ಕೆ ಕಲ್ಲಂಗಡಿ ಬೀಜ ನೋಡಿ ಈ ಥರ ಮೇಲೆ ಅವ್ರು ಹಾಕ್ತಾರೆ, ಆ ಥರ ನಾನು ಹಾಕಿದ್ದೀನಿ. ನಾನು ಸ್ಟೋರ್ ಮಾಡಿರೋ ಗ್ಲಾಸ್ ಜಾರ್ಗೆ ಹಾಕಿಲ್ಲ, ಬಳಸೋದಕ್ಕೆ ಈ ಥರ ಬೌಲಲ್ಲಿ ತಕ್ಕೊಂಡು ಅದರಲ್ಲಿ ಕಲ್ಲಂಗಡಿ ಬೀಜ ಹಾಕ್ತಾಯಿದ್ದೀನಿ. ಅದು ಕೆಡೋದಿಲ್ಲ, ಸ್ಟೋರ್ ಮಾಡಿರೋದಕ್ಕೂ ಕೂಡ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ, ಅದನ್ನಷ್ಟೇ ಇಟ್ಟಿದ್ದೀನಿ ಒರಿಜಿನಲ್ಲಾಗಿ. ಈ ಥರ ನಾವು ಚಾಟ್ಸ್ಗೆ ಬಳಸೋವಾಗ ಅಥವಾ ಬೇರೆ ಯಾವುದಕ್ಕಾದರೂ ನಾವು ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ನಾವು ಹಿಂಗೆ ಸ್ಪ್ರೆಡ್ ಮಾಡಲಿಕ್ಕೆ ಮಸಾಲ ಪುರಿ ಮೇಲೆ ಬೇಲ್ಪುರಿ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಮಸಾಲ ಪುರಿ ಬೇಲ್ಪುರಿ ಮಾಡಿದ್ದೆ, ಅದಕ್ಕೋಸ್ಕರ ಈ ಚಟ್ನಿ ಮಾಡಿದ್ದೆ. ಬರೀ ಈ ಚಟ್ನಿ ಒಂದೇ ರೆಸಿಪಿ ಹಾಕಿದ್ದೀನಿ. ಇದನ್ನು ಮಾಡಿಟ್ಕೊಂಡ್ರೆ ಯಾವುದಕ್ಕಾದರೂ ನಾವು ಯೂಸ್ ಮಾಡ್ಕೋಬೋದು. ನಿಮಗೆ ಟೇಸ್ಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾವ್ಯಾವುದಕ್ಕೆ ನಾವು ನಿಮ್ಮ ಟೇಸ್ಟ್ ಯಾವ್ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೋಬೋದು ಅಂತ ನಾನು ಹೇಳ್ತೀನಿ. ನನಗಿದು ತುಂಬ ಫೇವ್ರೆಟ್ ಚಟ್ನಿ, ನಂಗೆ ಇಷ್ಟ ಇದು. ನಾನು ಯಾವಾಗಲೂ ಮಾಡಿಟ್ಕೋತೀನಿ, ತುಂಬ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ, ಇಷ್ಟ ಆದರೆ ಸ್ವಲ್ಪ ಮಾಡಿ ನೋಡಿ, ಬೇಕಂದರೆ ಜಾಸ್ತಿ ನಿಮ್ಗೆ ಇಷ್ಟ ಆದರೆ ಆಮೇಲೆ ಜಾಸ್ತಿ ಮಾಡ್ಕೋಬೋದು. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೋಗೋವಾಗ ಒಂದು ಲೈಕ್ ಕೊಟ್ಟು ಹೋಗಿ, ಮತ್ತು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್.